ಇರಾನು ಮೊದಲಿನಿಂದನೂ ಕೂಡ ಭಾರತದ ಮಿತ್ರ ರಾಷ್ಟ್ರ ಆಗಿತ್ತು. ಮೋದಿಯವರು ಅಮೇರಿಕ ಮತ್ತು ಇಸ್ರೇಲ್ನ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಿದರೆ ಅಮೇರಿಕ ಮತ್ತು ಇಸ್ರೇಲು ಈ ಕೂಡಲೇ ಯುದ್ಧವನ್ನು ನಿಲ್ಲಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾಯಿದ್ದೇವೆ. ಇವತ್ತು ಅಮೇರಿಕದ ಟ್ರಂಪು ಮತ್ತು ಇಸ್ರೇಲ್ನ ನೇತನ್ಯಾಹು ನಮ್ಮ ದೇಶವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮೋಸ ಹಕ್ಕನ್ನು ಮಾರಿಕೊಂಡು ದೇಶಕ್ಕೆ ದ್ರೋಹ ಮಾಡಿರ್ತಕ್ಕಂಥ ಮೋದಿ ಮತ್ತು ಏನು ಪುರಿ ಇದ್ದಾರೆ, ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು, ತನ್ನ ಗುಂಡಾ ವರ್ತನೆಯನ್ನು ಪ್ರದರ್ಶನ ಮಾಡಬೇಕು ಅಂತಕ್ಕಂಥ ಏಕೈಕ ಉದ್ದೇಶ ಇದರ ಹಿಂದೆ ಅಡಗಿದೆ. ಇವಾಗ ನನ್ನ ಮನೆಯಲ್ಲಿ ಇವತ್ತು ಗ್ಯಾಸ್ ಖಾಲಿಯಾಗಿದೆ, ಬುಕ್ ಮಾಡಿದ್ರೆ ಬುಕ್ ಆಗ್ತಿಲ್ಲ. ಇವತ್ತು ಏನು ಅಮೇರಿಕ ಮತ್ತು ಇಸ್ರೇಲ್ನ ದುಷ್ಟಕೂಟ ಸೇರಿ ಸಾಮ್ರಾಜ್ಯಶಾಹಿ ನೀತಿಯನ್ನು ಅನುಸರಿಸ್ತಾ ಇರಾನ್ ಮೇಲೆ ಯುದ್ಧವನ್ನು ಸಾರಿದೆ. ಆ ಯುದ್ಧದೊಳಗೆ ಯಾವುದೇ ಒಂದು ನೈತಿಕತೆ ಇಲ್ಲದೇ ಕೇವಲ ಅಲ್ಲಿ ಇರಾನ್ನ ಪೆಟ್ರೋಲಿಯಮನ್ನು ತನ್ನ ಕೈಯಲ್ಲಿ ಹಿಡಿಬೇಕು ಮತ್ತು ಇಡೀ ಪ್ರಪಂಚಕ್ಕೆ ತನ್ನ ಗುಂಡಾ ವರ್ತನೆಯನ್ನು ಪ್ರದರ್ಶನ ಮಾಡಬೇಕು ಅಂತಕ್ಕಂಥ ಏಕೈಕ ಉದ್ದೇಶ ಇದರ ಹಿಂದೆ ಅಡಗಿದೆ. ಏನು ವೆನೆಜುವೆಲಾದ ಪ್ರಧಾನಿಯನ್ನು ಮುಖ್ಯಸ್ಥನನ್ನು ರಾತ್ರೋರಾತ್ರಿ ಎತ್ಕೊಂಡು ಹೋಗಿ ಅಮೇರಿಕದ ಜೈಲಲ್ಲಿ ಇಟ್ಟಿರ್ತಕ್ಕಂಥದ್ದು, ಮತ್ತು ಇರಾನ್ನ ಏನೋ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನಾಯಕರು ಸಭೆ ಮಾಡ್ತಕ್ಕಂಥ ಸಂದರ್ಭದೊಳಗೆ ಅವ್ರ ಮೇಲೆ ಬಾಂಬ್ ಹಾಕಿ ಅವ್ರನ್ನ ಸಂಪೂರ್ಣವಾಗಿ ಸಾಯಿಸಿರ್ತಕ್ಕಂಥದ್ದು, ಮತ್ತು ಇರಾನ್ನ ಮಕ್ಕಳ ಮೇಲೆ ಸಾರ್ವಜನಿಕರ ಮೇಲೆ ಬಾಂಬಿನ ಸುರಿಮಳೆಯನ್ನು ಸುರಿದು ಇಡೀ ದೇಶವನ್ನು ಹಾಳು ಮಾಡಿ ಇಡೀ ನಮ್ಮ ಪಶ್ಚಿಮ ಏಷ್ಯಾದೊಳಗೆ ಮತ್ತು ಬೇರೆ ಬೇರೆ ದೇಶದೊಳಗೆ ಇವತ್ತು ಇಂಧನದ ಹಾಹಾಕಾರವನ್ನು ತೈಲದ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಲಿಕ್ಕೆ ಮತ್ತು ಇಡೀ ಇರಾನ್ದೊಳಗೆ ಏನು ಗ್ಯಾಸಿನ ಸುಳಿಮಳೆ ಸುರಿಸ್ತಕ್ಕಂಥ ವಾತಾವರಣಕ್ಕೆ ಕಾರಣ ಆಗಿರ್ತಕ್ಕಂಥ ಅಮೇರಿಕ ಮತ್ತು ಇಸ್ರೇಲು ಈ ಕೂಡಲೇ ಯುದ್ಧವನ್ನು ನಿಲ್ಲಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾಯಿದ್ದೇವೆ. ಏನು ಯುದ್ಧವನ್ನು ಸಾರಿದೆ, ಈ ಯುದ್ಧದಿಂದ ಅವರಿಗೆ ಯಾವುದೇ ಪ್ರಯೋಜನ ಇಲ್ಲ. ಆದರೆ ಯುದ್ಧದಿಂದ ಭಾರತಕ್ಕೆ ಸಾಕಷ್ಟು ತೊಂದರೆ ಆಗ್ತಾಯಿದೆ. ಯಾಕೆ ಅಂತ ಹೇಳಿದ್ರೆ ಇರಾನು ಮೊದಲಿನಿಂದನೂ ಕೂಡ ಭಾರತದ ಮಿತ್ರ ರಾಷ್ಟ್ರ ಆಗಿತ್ತು. ಆದರೆ ಪ್ರಧಾನಿ ಮೋದಿಯವರು ಯುದ್ಧ ಪ್ರಾರಂಭವಾಗಿಂತ ಒಂದು ದಿನ ಮುಂಚೆ ಹೋಗಿ ಇಂಡಿಯಾ ನಮ್ಮ ಮದರ್ಲ್ಯಾಂಡ್ ಆದರೆ ಏನೋ ಇಸ್ರೇಲು ಫಾದರ್ಲ್ಯಾಂಡ್ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟು ಬಂದಿರತಕ್ಕಂಥ ಮರುದಿವಸನೇ ಅಲ್ಲಿ ಯುದ್ಧ ಶುರುವಾಗಿದೆ. ಇರಾನ್ ಮೇಲೆ ಬಾಂಬಿನ ಸುರಿಮಳೆ ಶುರುವಾಗಿದೆ. ಆದರೆ ಆ ಒಂದು ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಅಂತ ಹೇಳಿದ್ರೆ ಇವತ್ತು ಇರಾನು ನಮ್ಮ ದೇಶಕ್ಕೆ ಬರ್ತಕ್ಕಂಥ ತೈಲವನ್ನು ನಿಲ್ಲಿಸ್ತಕ್ಕಂಥ ಒಂದು ಮಾತನ್ನು ನಿಲ್ಲಿಸ್ತಾ ಇರಲಿಲ್ಲ. ನಮ್ಮ ದೇಶಕ್ಕೆ ಇವತ್ತೇನು ಗ್ಯಾಸಿನ ಬಿಕ್ಕಟ್ಟು ತಲೆದೋರಿದೆ, ಆ ಬಿಕ್ಕಟ್ಟು ತಲೆದೋರ್ತಾ ಇರಲಿಲ್ಲ. ಇದು ಏನದ ಮೋದಿ ನಮ್ಮ ದೇಶಕ್ಕೆ ಮಾಡಿರ್ತಕ್ಕಂಥ ದ್ರೋಹ ಅಂತೇಳಿ ನಾವು ಇವತ್ತು ಹೇಳ್ತೇವೆ. ಮೋದಿಯವರು ಏನು ತನ್ನ ವಿದೇಶ ನೀತಿ ಮೊದಲಿಂದನೂ ಕೂಡ ನಮ್ಮ ದೇಶ ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ಬಂದಿರತಕ್ಕಂಥದ್ದು. ಆ ಅಲಿಪ್ತ ನೀತಿ ಸಂದರ್ಭದೊಳಗೆ ಯಾವುದೇ ಒಂದು ಯುದ್ಧಕ್ಕೆ ನಾವು ಬೆಂಬಲವನ್ನು ಕೊಡ್ತಾ ಇರಲಿಲ್ಲ. ನಾವು ಶಾಂತಿಪ್ರಿಯ ರಾಷ್ಟ್ರ ಆಗಿತ್ತು. ಆದರೆ ಮೋದಿಯವರು ಅಮೇರಿಕದ ಬಾಲಬಡತನ ನೀತಿಯಿಂದ, ಇಸ್ರೇಲ್ನ ಬ್ಲ್ಯಾಕ್ಮೇಲ್ ನೀತಿಯಿಂದ ಇವತ್ತು ಯುದ್ಧದ ಪರವಾಗಿ ನಿಂತಿರ್ತಕ್ಕಂಥದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿದೆ. ಯಾಕೆ ಮೋದಿಯವರು ಅಮೇರಿಕ ಮತ್ತು ಇಸ್ರೇಲ್ನ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಿದರೆ ಅಲ್ಲಿ ಭಾಳ ಕ್ಲಿಯರಾಗಿ ಎಫ್ಸ್ಟೀನ್ ಫೈಲ್ ಒಳಗೆ ತಮ್ಮ ಹೆಸರು ಇರ್ತಕ್ಕಂಥ ಕಾರಣಕ್ಕೇ ಅವರು ಆ ರೀತಿ ಕುಣಿತಾ ಇದ್ದಾರೆ ಅಂತಕ್ಕಂಥದ್ದನ್ನು ಎಫ್ಸ್ಟೀಲೇ ನೇರವಾಗಿ ಹೇಳ್ಕೊಂಡಿದ್ದಾನೆ. ಮೋದಿಯವರು ಬಂದು ಇಸ್ರೇಲ್ನಲ್ಲಿ ಕುಣಿದಿದ್ದಾರೆ ಅಂತಕ್ಕಂಥ ಮಾತನ್ನು ತನ್ನ ಇಮೇಲ್ ಮೂಲಕ ಎಫ್ಸ್ಟೀನ್ ತನ್ನ ಫೈಲಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಇದರಿಂದ ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ನಮ್ಮ ದೇಶದ ಪ್ರಧಾನಿ ತನ್ನ ಪ್ರಧಾನಿ ಆಡಳಿತ ಮಾಡ್ತಾ ಇಲ್ಲ. ಇವತ್ತು ಅಮೇರಿಕದ ಟ್ರಂಪು ಮತ್ತು ಇಸ್ರೇಲ್ನ ನೇತನ್ಯಾಹು ನಮ್ಮ ದೇಶವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹಾಗಾಗಿ ನಮ್ಮ ದೇಶದ ಸಾರ್ವಭೌಮತೆಯನ್ನು ನಮ್ಮ ದೇಶದ ಜನರು ಓಟಿನ ಮೂಲಕ ಆರಿಸಿ ಕಳಿಸಿರ್ತಕ್ಕಂಥ ಏನು ತಮ್ಮ ಹಕ್ಕನ್ನು ಮಾರಿಕೊಂಡು ದೇಶಕ್ಕೆ ದ್ರೋಹ ಮಾಡಿರ್ತಕ್ಕಂಥ ಮೋದಿ ಮತ್ತು ಏನು ಪುರಿ ಇದ್ದಾರೆ, ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು, BJP ಮೋದಿಯನ್ನು ಈ ಕೂಡಲೇ ಕೆಳಗಿಳಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ಈ ಕೂಡಲೇ ಯುದ್ಧವನ್ನು ನಿಲ್ಲಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಅಮೇರಿಕ ಮತ್ತು ಇಸ್ರೇಲ್ಗೆ ನಾವು ಮಾಡ್ತಾಯಿದ್ದೇವೆ. ನಾನು ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, CPIನ ಜಿಲ್ಲಾ ಕಾರ್ಯದರ್ಶಿ. ಇವತ್ತು ಆ ಕಾರಣಕ್ಕೇ ಅಂದರೆ ಏನು ಮೋದಿಯವರು ಫಾದರ್ಲ್ಯಾಂಡ್ ಅಂತ ಹೋಗಿ ಹೇಳಿ ಬಂದಿರೋ ಕಾರಣಕ್ಕೆ ನಮ್ಮ ದೇಶದೊಳಗೆ ಮೊನ್ನೆ 7ನೇ ತಾರೀಕಿಂದ ಗ್ಯಾಸಿನ ಜನಸಾಮಾನ್ಯರು ಬಳಸ್ತಕ್ಕಂಥ ಅಡುಗೆ ಅನಿಲವನ್ನು
60 ರೂಪಾಯಿ ಮತ್ತು ಕಮರ್ಷಿಯಲ್ ಗ್ಯಾಸನ್ನು 115 ರೂಪಾಯಿ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಅದು ಜನಸಾಮಾನ್ಯರ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮ ಬೀಳ್ತದೆ. ಇವತ್ತೇನು ವಲಸೆ ಹೋಗಿರ್ತಕ್ಕಂಥ ಬೇರೆ ಬೇರೆ ದೊಡ್ಡ ದೊಡ್ಡ ನಗರದಲ್ಲಿ ಬೀದಿ ಬದಿಯಲ್ಲಿ ಏನು ಊಟ ಮಾಡಿ ಬದುಕ್ತಾ ಇರ್ತಕ್ಕಂಥವ್ರು ಇವತ್ತು ಉಪವಾಸದಿಂದ ಸಾಯ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ನೇರವಾಗಿ ಮೋದಿಯವರೇ ಕಾರಣ. ಆ ಕಾರಣಕ್ಕೆ ಈ ಕೂಡಲೇ ಏನು ಗ್ಯಾಸನ್ನು ಅಕ್ರಮ ದಾಸ್ತಾನು ಮಾಡಲಿಕ್ಕೆ ಅವಕಾಶ ಕೊಡದೇ ಎಲ್ಲ ಜನರಿಗೂ ಸರಳವಾಗಿ ಸಿಗುವಂಥ ರೀತಿಯೊಳಗೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ. ನಾನು ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, CPIನ ಜಿಲ್ಲಾ ಕಾರ್ಯದರ್ಶಿ. ಇವತ್ತಿನ ದಿವಸ ನಮ್ಮ ಮಹಿಳೆಯರಿಗೆ ಎಷ್ಟು ಪ್ರಾಬ್ಲಮ್ ಆಗ್ಲಿತ್ತದಂದರೆ ಮೋದಿ ಸರ್ಕಾರ ಎಲ್ಲ ದರ ಏರಿಕೆ ಆಗಲಿ ಮತ್ತು ಪ್ರತಿಯೊಂದು ಪ್ರತ್ಯೇಕ ಇವಾಗ ಸಿಲಿಂಡರ್ ಆಗಲಿ ನಮ್ಮದು ಮತ್ತು ಪೆಟ್ರೋಲ್ ಆಗಲಿ ಇರಾನ್ನಲ್ಲಿ ಇವ್ರ ಸಲುವಾಗ ಎಷ್ಟು ಹೊಡೆಪೇಟು ಬಡಪೇಟು ಏನೇನೋ ಆಗ್ತಾಯಿದೆ. ನಮ್ಮ ದೇಶಕ್ಕಾಗಿ ನಾವು ಮಾಡ್ತೀವಿ ಅಂತ ನಾವು ಮಹಿಳೆಯರು ಎಲ್ಲ ಸ್ಟ್ರಾಂಗಾಗಿ ಮಾಡ್ತಾಯಿದ್ದೀವಿ, ಇಲ್ಲಂತ ಇಲ್ಲ. ಸೊ ಇವರು ಮೋದಿಯವರು ಒಂದು ಮಾಡ್ತಾರೆ, ಒಂದು ಹೇಳ್ತಾರೆ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅವರೇ ಇರಬೇಕು ಮತ್ತು ಮುಂದೆ ಅವರೇ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಮೋದಿಯವ್ರಿಗೆ ಇವಾಗ ತೆಗಿಬೇಕು ಜಸ್ಟಿಸ್ ಅಂತ ನಾವು ಇವಾಗ ಹೋರಾಟ ಮಾಡ್ತೀವಿ, ಹೌದಾ ಇಲ್ಲ ಮಾಡ್ತೀವಿ. ಬಟ್ ನಮ್ಮದು ಸಿಲಿಂಡರ್ ಸಲುವಾಗ ಇಷ್ಟೆಲ್ಲ ನಮ್ಮ ಹೆಣ್ಮಕ್ಳು ಮತ್ತೆ ಅದೇ ಕಂಟಿನ್ಯೂ ನಾವು ಏನು ಹಿಂದೆ ಮಾಡಿದ್ವಿ ಅಲ್ಲ ಅದೇ ಕಂಟಿನ್ಯೂ ಮತ್ತೆ ನಮ್ಮದು ದೇಶಕ್ಕೆ ಅದೇ ಹಿಂಬಡಿತ ಮತ್ತೆ ಬರ್ತಾಯಿದೆ ಮುಂಬಡಿತ ಸಲುವಾಗ. ಈ ಥರ ಯಾಕೆ ಆಗ್ತಾಯಿದೆ ನಮ್ಮ ದೇಶ, ಯಾಕೆ ಈ ಥರ ಹಿಂದೆ ಬೀಳ್ತಾ ಇದೆ ದೇಶ ನಮ್ಮದು ಯಾಕಂತ BJP ಸರ್ಕಾರ ಇದೆ ಅಂತ ಈ ಥರ ಆಗ್ತಾಯಿದೆ. ಇಲ್ಲಾಂದ್ರೆ ನಮ್ಮದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮದು ಇಂದಿರಾ ಗಾಂಧಿ ಮೇಡಮ್ ಅವ್ರು ಎಷ್ಟೇ ಏನೇನೋ ಮಾಡಿದ್ರು ಬಡವರಿಗೆಲ್ಲ, ಪ್ರತಿಯೊಬ್ಬರಿಗೂ ಕೂಡ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಮತ್ತು ಬಡವ ಇನ್ನತಿಗಾಗಲಿ ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದು ಹೆಲ್ಪ್ ಭಾಳ ಇತ್ತು ನಮ್ಮ ದೇಶಕ್ಕೆ. ಆದರೆ ಇನ್ನು ಮುಂದಿನ ನಮ್ಮ ದೇಶ ಉಳಿಬೇಕಾಗುತ್ತೆ, ಕಾಂಗ್ರೆಸ್ ಸರ್ಕಾರ ಬರಬೇಕು, ಅದೇ ಕಂಟಿನ್ಯೂ ಮಾಡಬೇಕು, BJP ಸರ್ಕಾರ ಓಡಿಸ್ಬೇಕು. ಅದಕ್ಕಾಗಿ ನಾನು ವಿನಂತಿ ಮಾಡುತ್ತೇನೆ. ನನ್ನ ಹೆಸರು ಶ್ವೇತಾ ಗಾಜ್ರೆ, ಸ್ಟೇಟ್ ಜನರಲ್ ಸೆಕ್ರೆಟರಿ ಕರ್ನಾಟಕ. ಇವಾಗ ಗ್ಯಾಸಿನ ಬೆಲೆ ಒಂದು ಏರಿಕೆ ಮಾಡಿದ್ದಾರೆ ಇತ್ತೀಚೆಗೆ. ಮೊದಲು ಮಾಡಿದ್ರು, ಆವಾಗ ಎಲೆಕ್ಷನ್ ಬಂದಾಗ ಇದೇ ಮೋದಿ ಸರ್ಕಾರ ಫ್ರೀ ಕೊಡ್ತೀನಂದ್ರು, ಸಬ್ಸಿಡಿ ಕೊಡ್ತೀನಂತಂದ್ರು, ಏನೋ ಮಾತು ಹೇಳಿದ್ರು ಸುಳ್ಳು. ಅವ್ರು ಹೇಳೋದು ಯಾವತ್ತೂ ಸುಳ್ಳೇ. ಅದನ್ನು ಯಾವತ್ತೂ ಅವರು ಹೇಳಿದ್ದನ್ನು ಪೂರ್ತಿಯಾಗಿ ಕಂಪ್ಲೀಟಾಗಿ ಮಾಡಿಲ್ಲ. ಆಮೇಲೆ ಮತ್ತೆ ಎಲೆಕ್ಷನ್ ಬಂದಾಗ 200 ರೂಪಾಯಿನ ಇಳಿಕೆ ಮಾಡಿದ್ರು, ಮತ್ತೆ ಇವಾಗ ಜಂಪ್ ಮಾಡಿದ್ರು. ಇವಾಗ ಇದು ಹೆಣ್ಮಕ್ಳಿಗೆ ಎಲ್ಲ ಎಷ್ಟೋ ಬಿಸ್ನೆಸ್ಗಳು ನಿಂತು ಹೋಗಿದೆ. ಹೋಟೆಲಲ್ಲಿ ಏನು ಬ್ರೇಕ್ಫಾಸ್ಟ್ ಊಟ ಗೀಟ ಏನು ಮಾಡ್ತಾರೆ ಅವರೆಲ್ಲ ರೇಟ್ ಎಲ್ಲ ಗಗನಕ್ಕೇರಿದೆ. ಕೆಲವೊಂದು ಹೋಟೆಲ್ಸ್ಗಳು ಮುಚ್ಚೋಗಿದೆ. ಇವಾಗ ನನ್ನ ಮನೆಯಲ್ಲೇ ಇವತ್ತು ಗ್ಯಾಸ್ ಖಾಲಿಯಾಗಿದೆ, ಬುಕ್ ಮಾಡಿದ್ರೆ ಬುಕ್ ಆಗ್ತಿಲ್ಲ. 15 ಡೇಸಿಂದ ಬುಕ್ ಮಾಡ್ತಿದ್ವಿ, ಗ್ಯಾಸ್ ಸಿಗ್ತಾ ಇಲ್ಲ. ಮತ್ತೆ ಹೆಣ್ಮಕ್ಳು ಅದೇ ಒಲೆ ಅದೇ ಹೊಗೆ ಅಂಥೇಳಿ ಅವ್ರ ಕಣ್ಣು ಸುರಿಸ್ಬೇಕು ಮತ್ತು ಅವ್ರ ಕಣ್ಣೀರು ಹಾಕ್ಕೋತೇನೆ ಇರಬೇಕು. ಇದು ಮೋದಿಯವ್ರು ಕೊಟ್ಟರು ವರದಾನಲ್ಲ, ಶಾಪ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂಧ್ಯಾ ಪವಾರ್, ಮಹಿಳಾ ಕಾಂಗ್ರೆಸ್ ಸ್ಟೇಟ್ ಸೆಕ್ರೆಟರಿ. ಈಗಿಂದು ಸಿಲಿಂಡ್ರ್ ಗ್ಯಾಸು 60 ರೂಪಾಯಿ ಇನ್ನೂ ಜಾಸ್ತಿ ಮಾಡ್ಯಾರ BJP ಸರ್ಕಾರ. ಉಜ್ವಲ ಗ್ಯಾಸ್ ಸಿಲಿಂಡ್ರು ಫ್ರೀ ಕೊಡ್ತೀವಿ ಅಂಥೇಳಿ ಅದನ್ನು ಫ್ರೀನೂ ಕೊಟ್ಟಿಲ್ಲ. ಅಂದ್ರೆ ಮೋದಿ ಸರ್ಕಾರ, ಮೋದಿಯವರು ಎಷ್ಟು ಹೆಣ್ಮಕ್ಳ ಮ್ಯಾಗ ಎಷ್ಟು ಪ್ರೀತಿ ಇದೆ ಅವ್ರಿಗೆ. ಎಲ್ಲ ಹೆಣ್ಮಕ್ಳಿಗೂ ಕಟ್ಟಿಗೆ ತೊಗೊಂಡು ಬಂದು ಒಲಿ ಹಚ್ಚಿ ಅಡುಗೆ ಮಾಡೋ ಪರಿಸ್ಥಿತಿ ಬಂದವು. ಅವರು 60 ರೂಪಾಯಿ ಜಾಸ್ತಿ ಏರಿಸಿ ಎಲ್ಲ ಮಹಿಳೆಯರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಯಾಕಂದರೆ ಎಲ್ಲ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋರು, ಡ್ಯೂಟಿ ಮಾಡೋರು ಅವರೆಲ್ಲ ಇರ್ತಾರೆ. ಸೌದೆ ಹಚ್ಚಿ ಎಲ್ಲ ಅಡುಗೆ ಮಾಡಿ ಊಟ ಮಾಡ್ಬೇಕಂದ್ರೆ, ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕಂದ್ರೆ ಎಷ್ಟು ಇದು ಆಗ್ತದೆ. ಮೇಲೆ ಕುಂತ ಮೋದಿ ಅವ್ರಿಗೆ ಏನು ಗೊತ್ತಾಗ್ತದೆ ಅವ್ರಿಗಂದ್ರೆ ಮತ್ತೆ ಹೆಣ್ಮಕ್ಳ ಮೇಲೆ ಅಂದ್ರೆ ಅವ್ರಿಗೆ ಪ್ರೀತಿ ಭಾಳ. ಈ ಥರ ಅವರು ಸಿಲಿಂಡ್ರ್ ಬೆಲೆ ಜಾಸ್ತಿ ಮಾಡ್ತಾ ಹೋದರೆ ಎಲ್ಲ ಹೆಣ್ಮಕ್ಳಿಗೆ ಭಾಳ ತೊಂದರೆ ಆಗ್ತದೆ. ಅದಕ್ಕೆ ಸಲುವಾಗಿ ಹೇಳ್ತೀವಿ ನಾವು BJP ಸರ್ಕಾರ, ಕೇಂದ್ರ ಸರ್ಕಾರ ಮೋದಿಯವರಿಗೆ ಧಿಕ್ಕಾರ ಹೇಳ್ತೀವಿ. ಸೀತಾ ಬಡಿಗೆ ಗ್ಯಾಸ್ ಕೊಟ್ಟು ಈಗ 5-6 ವರ್ಷ ಆಯಿತು, ಜಾಸ್ತಿನೇ ಆಯಿತು. ಏನು ಅದರ ಬಗ್ಗೆ ಉಚಿತ ಏನೂ ಇಲ್ಲ. ಮತ್ತು ಬೆಲೆ ಜಾಸ್ತಿ ಆಯಿತು, 1200 ರೂಪಾಯಿ ತನಕ ಆಗಿತ್ತು. ಅವಾಗ ಭೀ ನಾವು ಕೊಟ್ಟಿದ್ದೆವು. ಈಗ ಭೀ 60 ರೂಪಾಯಿ ಜಾಸ್ತಿ. ನಮ್ಮ ಕೈಲಿ ಗ್ಯಾಸ್ ತೊಗೊಂಡು ಅಡುಗೆ ಮಾಡೋದಾಗಲ್ಲ. ನಾವು ರೈತರು ಏನು ನಾವು ಮತ್ತು ಒಲೆ ಮೇಲೆ ಅಡುಗೆ ಮಾಡಬೇಕು. ನೀವು ಉಚಿತ ಕೊಟ್ಟಿವಿ ಏನು ಉಪಯೋಗ ಇಲ್ಲ. ಉಲ್ಟಾ ನಾವು ರೈತರು ಅಷ್ಟು ರೊಕ್ಕ ಕೊಟ್ಟು ಕಿಸಿ ನಮ್ಮ ಗ್ಯಾಸ್ ಕೊಂಡ್ಕೊಳ್ಳೋದು ಆಗಲ್ಲ. ರೇಟ್ ಕಡಿಮೆ ಮಾಡಿದ್ರೆ ನಾ ಗ್ಯಾಸ್ ತೊಗೋಬೋದು. ನಮ್ಮ ಜಾಸ್ತಿ ಮಾಡಿದ್ರೆ ನಮ್ಗೆ ಕಷ್ಟ ಅದ, ನಾವು ಗ್ಯಾಸ್ ತೊಗೊಳಕ್ಕಾಗಲ್ಲ. ಏನು ನೀ ಎಷ್ಟು ದಯವಿಟ್ಟು ನೀ ಎಷ್ಟು ಗ್ಯಾಸ್ ಕಡಿಮೆ ಮಾಡ್ತೀರಿ ಅಷ್ಟು ಚಲೋ. ಧನ್ಯವಾದ. ಲಕ್ಷ್ಮಿ.